ಫೆಬ್ರವರಿ 7ರಿಂದ ಶುರುವಾಗಲಿರುವ ಟಿ20 ವಿಶ್ವಕಪ್ಗಾಗಿ ಭಾರತ ತಂಡವನ್ನು ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ. 15 ಸದಸ್ಯಗಳ ತಂಡದನ್ನು ಸೂರ್ಯಕುಮಾರ್ ಯಾದವ್ ಅವರು ಮುನ್ನಡೆಸ್ತಾ ಇದ್ದಾರೆ. ವೈಸ್ ಕ್ಯಾಪ್ಟನ್ ಆಗಿ ಅಕ್ಷರ್ ಪಟೇಲ್ ಅವರು ಕಾಣಿಸಿಕೊಳ್ಳಲಿದ್ದಾರೆ. ಕಳೆದ ವಿಶ್ವಕಪ್ಗೆ ಹೋಲಿಕೆ ಮಾಡಿದರೆ ಈ ಬಾರಿ 7 ಜನ ಆಟಗಾರರು ಕಾಣಿಸ್ಕೊಳ್ತಾ ಇಲ್ಲ. ಈ ವಿಡಿಯೋದಲ್ಲಿ ಆ 7 ಜನ ಯಾರು ಅಂತ ನಿಮಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಯಶಸ್ವಿ ಜೈಸ್ವಾಲ್ 2024 ಟಿ20 ವಿಶ್ವಕಪ್ಪಲ್ಲಿ ಆರಂಭಿಕರಾಗಿ ಕಣಕ್ಕಿಳ್ತಾ ಇದ್ರು. ಆದರೆ ಮುಂಬರುವ ವಿಶ್ವಕಪ್ನಲ್ಲಿ ಅವರಿಗೆ ಸ್ಥಾನ ಇಲ್ಲ. ರಿಷಬ್ ಪಂತ್ ಕಳೆದ ಟಿ20 ವಿಶ್ವಕಪ್ನಲ್ಲಿ ವಿಕೆಟ್ ಕೀಪರ್ ಆಗಿ ಕಣಕ್ಕಿಳಿತಿದ್ದ ರಿಷಬ್ ಪಂತ್ ಅವರು ಈ ಬಾರಿ ಅವರು ನಮಗೆ ಕಾಣಕ್ಕೆ ಸಿಗ್ತಾ ಇಲ್ಲ. ಈ ಬಾರಿ ಅವರ ಬದಲಿಗೆ ಇಶಾನ್ ಕಿಶನ್ ಅವರನ್ನು ತಗೊಂಡಿದ್ದಾರೆ ಮತ್ತು ಸಂಜು ಸ್ಯಾಮ್ಸಂಗ್ ಅವರನ್ನು ಪ್ಲೇಸ್ ಮಾಡಿದ್ದಾರೆ. ಯುಜೇಂದ್ರ ಚಹಲ್ ಮ್ಯಾಜಿಕ್ ಸ್ಪಿನ್ನರ್ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂಥ ಇವರು ಈ ಸಲಿಯ ಟಿ20 ವಿಶ್ವಕಪ್ನಲ್ಲಿ ಕಾಣಿಸ್ಕೊಂಡಿಲ್ಲಿದ್ದ. ಇವರ ಬದಲಿಗೆ ವರುಣ್ ಚಕ್ರವರ್ತಿಯನ್ನು ಕಣಕ್ಕಿಳಿಸ್ತಾ ಇದ್ದಾರೆ. ಮುಂದಿನ ಪ್ಲೇಯರ್ ಮೊಹಮ್ಮದ್ ಸಿರಾಜ್. ಲಾಸ್ಟ್ ಟೈಮ್ ಟಿ20 ವಿಶ್ವಕಪ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಜೊತೆ ಮೊಹಮ್ಮದ್ ಸಿರಾಜ್ ಅವರು ಅದ್ಭುತವಾದಂಥ ಪ್ರದರ್ಶನ ಮಾಡಿದರು. ಆದರೆ ಈ ಸಲಿಯ 15 ಸದಸ್ಯರಲ್ಲಿ ಇವರ ಹೆಸರು ಕೂಡ ಇಲ್ಲ. ಮುಂದೆ ಬರುವ 3 ಪ್ಲೇಯರ್ಗಳು ರೋಹಿತ್ ಶರ್ಮಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು ಮತ್ತು ರವೀಂದ್ರ ಜಡೇಜಾ ಅವರು ಆಲ್ರೆಡಿ ರಿಟೈರ್ಮೆಂಟನ್ನು ಮಾಡಿರೋದ್ರಿಂದ ಈ ಬಾರಿ ಅವರು ನಮಗೆ ಕಾಣಕ್ಕೆ ಸಿಗ್ತಾ ಇಲ್ಲ. ಈ ಬಾರಿಯ ವಿಶ್ವಕಪ್ ತಂಡದಲ್ಲಿ ತುಂಬ ಬದಲಾವಣೆಗಳನ್ನು ಮಾಡಿದ್ದಾರೆ. ಸರ್ಪ್ರೈಸಿಂಗ್ ಬದಲಾವಣೆಗಳನ್ನು ಆಗಿದೆ. ಈ ಬಾರಿಯ 15ರ ತಂಡ ಹೀಗಿದೆ: ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸಂಗ್, ತಿಲಕ್ ವರ್ಮಾ, ಇಶಾನ್ ಕಿಶನ್, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ರಿಂಕು ಸಿಂಗ್, ಹರ್ಷಿತ್ ರಾಣಾ, ಅಕ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ವಾಷಿಂಗ್ಟನ್ ಸುಂದರ್ ಮತ್ತು ಜಸ್ಪ್ರೀತ್ ಬುಮ್ರಾ ಅವರು ಈ ಬಾರಿಯ ಮುಂಬರುವ ಟಿ20 ವರ್ಲ್ಡ್ ಕಪ್ಗೆ ಸ್ಕ್ವಾಡ್ಗೆ ಸೆಲೆಕ್ಟ್ ಆಗಿರುವವರು. ಇದು ಇವತ್ತಿನ ವಿಶೇಷ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಆಟ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಆಟ ಯಾವಾಗಲೂ ತಯಾರಿರುತ್ತೆ.